ಸದನದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಗುಡುಗು. ವಿಧಾನಸಭೆಯಲ್ಲಿ ಸವಾಲ್ ಹಾಕಿದ ಬಿಜೆಪಿಯ ಶಾಸಕ, ನಾನು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಈಗ ಶಾಸಕನಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ, ನಾನು ಯಾರಿಗೂ ಅಂಜುವ ಮಗನಲ್ಲ. ಯತ್ನಾಳ್ ಅನ್ನುವಂಥದ್ದೇ ಒಂದು ಶಕ್ತಿ, ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಯತ್ನಾಳ್ ಅಬ್ಬರಿಸಿದ್ದಾರೆ. ಇದು ಕಾಂಗ್ರೆಸ್ನ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದವ್ರ ವಿರುದ್ಧವೇ ಮಾತನಾಡ್ದಂಗೆ ಕಾಣಿಸ್ತಾ ಇದೆ. ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಯಾವುದಕ್ಕೂ ಯಾರಿಗೂ ನಾ ಹೆದರೋ ಸೀನೇ ಇಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ರು. ಇದು ಕಾಂಗ್ರೆಸ್ನವರ ವಿರುದ್ಧವಾಗಿ ಮಾತನಾಡಿದ್ದಾರಾ, ಕಾಂಗ್ರೆಸ್ನವರಿಗೆ ತೊಡೆತಟ್ಟಿ ಹೇಳಿದ್ದಾರಾ, ಆ ಬಗ್ಗೆ ಮಾತನಾಡಿದ್ದಾರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಬಿಜೆಪಿಯಲ್ಲಿರುವಂತ ಕೆಲವು ನಾಯಕರಿಗೆ, ಪ್ರಮುಖವಾಗಿ ವಿಜಯೇಂದ್ರ ಅವರಿಗೆ ನೇರ ಸವಾಲ್ ಹಾಕ್ತಂಗೆ ಕಾಣಿಸ್ತಾ ಇದೆ. ನೀವೇನ್ ಬೇಕಾದ್ರೂ ಮಾಡಿ, ನೀವು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ, ನೀವು ಮೋದಿ ಅವರನ್ನಾದ್ರೂ ಭೇಟಿಯಾಗಿ, ನೀವು ಅಮಿತ್ ಶಾರನ್ನಾದ್ರೂ ಭೇಟಿಯಾಗಿ, ನೀವು RSS ನಾಯಕರನ್ನಾದ್ರೂ ಭೇಟಿಯಾಗಿ, ನೋಟಿಸ್ ಆದ್ರೂ ಕೊಡಿ, ಆಕ್ಷನ್ ಆದ್ರೂ ತೆಗೆದುಕೊಳ್ಳಿ, ಏನಾದ್ರೂ ಮಾಡಿ, ನಾನಂತೂ ಜಗ್ಗಲ್ಲ ಬಗ್ಗಲ್ಲ. ನನ್ನ ಹೆಸರಿನಲ್ಲೇ ಒಂದು ಶಕ್ತಿ ಇದೆ, ಯತ್ನಾಳ್ ಅನ್ನೋದೇ ಒಂದು ಶಕ್ತಿ ಅನ್ನುವಂತ ಮೆಸೇಜ್ ಅನ್ನ ಬಿಜೆಪಿ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ, ರಾಜ್ಯ ನಾಯಕರಿಗೆ, ಬಿಜೆಪಿಯ ಕಾರ್ಯಕರ್ತರಿಗೆ ಪಾಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸಹಜವಾಗಿ ವಿರೋಧ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೆ, ಬಟ್ ಬಿಜೆಪಿಯಲ್ಲಿ ಸ್ವಲ್ಪ ವಿಭಿನ್ನ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾವುದೇ ಒಂದು ಅಭಿವೃದ್ಧಿ, ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವರಿಗೆ, ಇವತ್ತು ನನಗೂ ಬಹಳಷ್ಟು ಅನುಭವ ಇದೆ. ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಅದೇ ರೀತಿ 2 ಸಲ ಲೋಕಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, 3ನೇ ಸಲ ನಮ್ಮ ಜನರ ಆಶೀರ್ವಾದದಿಂದ ಇವತ್ತು ವಿಧಾನಸಭಾ ಸದಸ್ಯನಾಗಿ ನಾನು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಏನು ರಾಜ್ಯದ ಮಂತ್ರಿಗಿಂತ ನಾ ಭಾಳ ಪವರ್ಫುಲ್ ಇದ್ದೀನಿ. ಆಯ್ತು, ಮಾತಾಡಿ. ನೀವು ಬರೀ ಮಂತ್ರಿಯಾಗಿ ಕುಯ್ ಅನುಭವ, ನಾ ಯಾರಿಗೆ ಅನ್ಸೋದಿಲ್ಲ, ಕೊಯ್ಲಿಲ್ಲ, ಅದಕ್ಕೆ ಯಾವ ಪೋಸ್ಟ್ ಕೊಡ್ಲಿಲ್ಲ. ಅಧ್ಯಕ್ಷರೇ, ನಿಮ್ಗೆ ಇದೆ ಅನ್ನುವಂಥದ್ದನ್ನು ನಿಮ್ಗೆ ನೆನಪಾಗಿ ಕೊಡ್ತೀವಿ. MB ಪಾಟೀಲ್ ರೇ ಅಧ್ಯಕ್ಷರೇ, ಯಾವುದೇ ಒಂದು ಅಭಿವೃದ್ಧಿ, ಯಾವುದೇ ಒಬ್ಬ